ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬಂದಿದ್ದೇನೆ ಸ್ಕಾಲರ್ಶಿಪ್ ಬಗ್ಗೆ ಹೇಳೋಕ್ಕೆ. ಲೇಬರ್ ಕಾರ್ಡ್ ಮೇಲೆ ಒಂದು ಹೊಸ ಸುದ್ದಿ, ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಲೇಬರ್ ಕಾರ್ಡ್ ಇರೋರು ಮಾತ್ರ, ಲೇಬರ್ ಕಾರ್ಡ್ ಯಾರ್ಯಾರಿಗಿದೆಯೋ ಅವ್ರ ಮಕ್ಕಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸು. ಏನು ಅದು ಏನು ಅಂತ ಹೇಳ್ತೀನಿ ಬನ್ನಿ. ಅದ್ರಿಗಿಂತ ಮುಂಚೆ ನನ್ನ ವೀಡಿಯೋ ಯಾರ್ಯಾರು ಹಿಂದಿನ ವೀಡಿಯೋಸ್ ಎಲ್ಲ ನೋಡಿ ಯಾರ್ಯಾರು ಇಷ್ಟಪಡ್ತಾ ಇದ್ದೀರಾ ಪ್ಲೀಸ್ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೇನು ದುಡ್ಡು ಹತ್ತಲ್ಲ ಅಲ್ವಾ? ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಒಂದೇ 1 ಸೆಕೆಂಡ್ ಪೆಂಡಿಂಗ್ ಅಷ್ಟೇ, ಒಂದು ಸೆಕೆಂಡ್ ಬೇಕು ಅಷ್ಟೇ. ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಹಾರ್ಟ್ಲಿ ಥ್ಯಾಂಕ್ ಯು. ಯಾರ್ಯಾರು ಮಾಡ್ಕೊಂಡಿಲ್ಲ ಅವರಿಗೆಲ್ಲ ಹಾರ್ಟ್ಲಿ ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ, ಓಕೆನಾ? ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾಯಿರ್ತೀನಿ. ನಾನು ಅದೇ ಅಂದರೆ ಆ ಫೀಲ್ಡಲ್ಲೇ ನಾನು ಕೆಲಸ ಮಾಡೋದ್ರಿಂದ ಎಲ್ಲ ಗೊತ್ತಿರುತ್ತೆ, ಎಲ್ಲ ಮಾಹಿತಿ ಸಿಗ್ತಾ ಇರುತ್ತೆ ನನಗೆ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದು ಮೇನ್ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಬಿಗಿನಿಂಗಿಂದ ಎಂಡ್ವರೆಗೂ ನೋಡಿ, ಯಾಕಂದರೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ನಿಮಗೂ ಅರ್ಥ ಆಗಲ್ಲ, ನನಗೂ ಯೂಸ್ ಇಲ್ಲ. ಸೊ ಹಾಗಾಗಿ ಪ್ಲೀಸ್ ಫುಲ್ಲು ವಾಚ್ ಮಾಡಿ ವಿಡಿಯೋನ. ಏನು ಡೈಲಿ ಹೇಳ್ತಾ ಇರ್ತೀರಾ ಅಂತ ಹೇಳ್ತೀರಾ ಅಲ್ವಾ, ಬಟ್ ಇದು ನಿಮಗೆ ನೆನಪು ಹೋಗುತ್ತೆ ಅವಾಗವಾಗ. ಅದಕ್ಕೆ ನಾನು ಇದು ಡೈಲಿ ಡೈಲಾಗ್ ನಾನು ಹೇಳ್ತಾ ಇರ್ತೀನಿ, ಯಾಕಂದರೆ ನಿಮಗೆ ನೆನಪಾಗಲಿ, ನಿಮಗೆ ನೆನೆಸೋಗೋಸ್ಕರ ನಾನು ಹೇಳ್ತಾ ಇರ್ತೀನಿ, ಓಕೆನಾ? ನಂದು ಬಂದುಬಿಟ್ಟು ನಮ್ಮದು ಬೆಂಗಳೂರಲ್ಲ, ನಾವು ಬಂದುಬಿಟ್ಟು ಉತ್ತರ ಕರ್ನಾಟಕದವರು. ಸೊ ಹಾಗಾಗಿ ನಂದು ಸ್ವಲ್ಪ ಇದಿರುತ್ತೆ, ಭಾಷೆ ಸ್ವಲ್ಪ ಒಂದೊಂದು ಮಿಸ್ಟೇಕ್ ಆದರೂ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ ಏನಪ್ಪ ಅಂತಂದರೆ ಇವತ್ತು ವಿಡಿಯೋ ಲೇಬರ್ ಕಾರ್ಡ್ ಮೇಲೆ ಸ್ಕಾಲರ್ಶಿಪ್ಪು, ಓಕೆನಾ? ಲೇಬರ್ ಕಾರ್ಡ್ ಇದ್ದವರು ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ. ಅದು ಹೇಗೆ ಏನು ಎಷ್ಟು ಕೊಡ್ತಾರೆ, ಲಾಸ್ಟಿನ ಥರನೇ ಇರುತ್ತಾ? ಇಲ್ಲ, ಖಂಡಿತವಾಗ್ಲೂ ಲಾಸ್ಟಿನ ಥರ ಇಲ್ಲ. ನಾವು ಲಾಸ್ಟ್ ಟೈಮ್ ಹೋಗ್ಬಿಟ್ಟು ಸೇವಾ ಸಿಂಧುವಲ್ಲಿ ಹೋಗ್ಬಿಟ್ಟು ನಾವು ಲಾಗಿನ್ ಆಗಿಬಿಟ್ಟು ನಾವು ಮಾಡ್ತಾಯಿದ್ವಿ, ಬಟ್ ಅದಲ್ಲ. ಇವಾಗ ಫುಲ್ಲು ವೆಬ್ಸೈಟ್ ಫುಲ್ಲು ಚೇಂಜಸ್ ಆಗಿದೆ. ಅದು ಬಂದುಬಿಟ್ಟು KBCOWWB ಇದು ಇದೆ, KBCOWWB. ನಾನು ಇನ್ನೊಂದು ಸಾರಿ ಹೇಳ್ತೀನಿ, ಇಲ್ಲ ಥಂಬ್ನೇಲ್ ಮೇಲೆ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಯಾಕಂದರೆ ತುಂಬ ಲಾಂಗ್ ಇದೆ ಅಲ್ವಾ, ನನಗೆ ಗೊತ್ತಾಗಲ್ಲ. ನಾನಲ್ಲಿ ಸ್ವಲ್ಪ ಸಿಸ್ಟಮಲ್ಲಿ ವೆಬ್ಸೈಟಲ್ಲಿ ಕೆ ಅಂತ ಹೊಡೆದ್ಬಿಟ್ರೆ ಬಂದುಬಿಡುತ್ತೆ. ಸೊ ಹಾಗಾಗಿ ಅದು ವೆಬ್ಸೈಟು, ಅದರಲ್ಲಿ ಹೋಗ್ಬಿಟ್ಟು ನೀವು ಫಸ್ಟು ಪೇರೆಂಟ್ಸ್ ನಂಬರಿಂದ ಲಾಗಿನ್ ಆಗಿಬಿಟ್ಟು ಆಮೇಲೆ ಮತ್ತೆ ಅಲ್ಲಿ ಕೇಳುತ್ತೆ, ಒಂದು 3 ಬಾಕ್ಸ್ ಥರ ಇರುತ್ತೆ ರೆಡ್ಡಾಗಿ. ಅದರಲ್ಲಿ 2 ಮೇಲೆದು, ಒಂದು ಸೆಂಟ್ರಲ್ ಇರುತ್ತೆ. ಮೇಲೆದು ರೈಟ್ ಸೈಡ್ ಇರೋ ಬಾಕ್ಸಲ್ಲಿ ನಮ್ಮದು ಅದು ಕ್ಲಿಕ್ ಮಾಡಿದರೆ ಸ್ಟೂಡೆಂಟ್ಸ್ಗೆ ಅಂತಲೇ ಲೇಬರ್ ಕಾರ್ಡ್ ಅಪ್ಲೈ ಅಂದರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಬರುತ್ತೆ. ಅಲ್ಲಿ ಮೇಲೇ ಫುಲ್ಲು ಡೀಟೇಲ್ಸ್ ಕೊಟ್ಟಿದ್ದಾರೆ, ಅಂದರೆ ಯಾವಾಗಿಂದ ಸ್ಟಾರ್ಟು. ಅಂದರೆ ಇವಾಗ ಈ ಸಾರಿ ಏನು ಮಾಡಿದ್ದಾರೆ ಅಂತಂದರೆ ನಿಮಗೆ 1st 7th ಇಲ್ಲ, 8th ಎನಿ ಡಿಗ್ರಿ ನೀವು ಅಪ್ಲೈ ಮಾಡ್ಬೋದು, ಓಕೆನಾ? ಬರೀ 8th 9th 10th ಹೈಸ್ಕೂಲಿಂದ ಸ್ಟಾರ್ಟ್ ಮಾಡಿದ್ದಾರೆ. ಈ ಸಾರಿ 1st to 7th ಇಲ್ಲ. ಸೊ ಹಾಗಾಗಿ ನೀವು 8th ಯಾರ್ಯಾರು ಓದ್ತಾ ಇದ್ದೀರಾ ಅಂಥವರು ಲೇಬರ್ ಕಾರ್ಡ್ ಇದ್ದವರು ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಕೊಳ್ಳಿ. 8th to 10th 4,000, 11th 12th 6,000, ಇನ್ನು ಎನಿ ಡಿಗ್ರಿ 8,000 ಅಂತ ಮಾಡಿದ್ದಾರೆ. ಆ ಥರ ಮಾಡಿದ್ದಾರೆ ಇವಾಗ ರೂಲ್ಸು. ಮೊದಲೆಲ್ಲ ಎನಿ ಡಿಗ್ರಿ ಇದ್ರೂ ಒಂದು 50,000ವರೆಗೂ ಬರೋದು, ಬಟ್ ಈಗ ಈ ಥರ ರೂಲ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. 11th 12th 6,000, 8th to 10th 4,000, ಇನ್ನು ಎನಿ ಡಿಗ್ರಿ 8th to 10,000 ಅಷ್ಟೇ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಬೇಗ ನಿಮ್ಮ ಲೇಬರ್ ಕಾರ್ಡ್ಗಳು ತೊಗೊಂಡೋಗಿ. ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂದರೆ ಕಂಪಲ್ಸರಿ ಫೋನ್ ನಂಬರು, ಮತ್ತು ತಂದೆ ತಾಯಿರ ಆಧಾರ್ ಕಾರ್ಡು, ಸ್ಟೂಡೆಂಟ್ ಆಧಾರ್ ಕಾರ್ಡು, ಮತ್ತು ಲಾಸ್ಟ್ ಇಯರ್ದು ಅವ್ರದ್ದು ಮಾಸ್ ಕಾರ್ಡು, ಇಷ್ಟೇ. ಇನ್ನೇನು ಕೇಳಿಲ್ಲ ಡಾಕ್ಯುಮೆಂಟ್ಸ್ ಅಂದರೆ. ಮತ್ತು ನೀವು ಏನು ಕೆಲಸ ಮಾಡ್ತೀರೋ ಅದು ಒಂದು ಸ್ಯಾಲ್ರಿ ಸ್ಲಿಪ್ ಕೇಳಿದ್ದಾರೆ, ಅದನ್ನು ನಾವೇ ರೆಡಿ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ಹತ್ರ ಇದೆ ಅಂತಂದರೆ ಡಿಪಾರ್ಟ್ಮೆಂಟಿಂದನೇ ಸೀಲು ಸಿಗ್ನೇಚರ್ ಹಾಕಿರೋದು ಒಂದು ಸ್ಯಾಲ್ರಿ ಸ್ಲಿಪ್ ಬೇಕು, ಅದು ನಮ್ಮ ಹತ್ರ ಇದೆ. ನೀವು ಎಲ್ಲಿ ಮಾಡಿಸಿದ್ರಿ ಅವ್ರ ಹತ್ರನೇ ಹೋಗಿ ಕೇಳಿ, ನಿಮಗೆ ಈಸಿ ಆಗುತ್ತೆ. ಸೊ ನಿಮ್ಮ ಹತ್ತಿರ ನೀವು ಎಲ್ಲಿ ಲೇಬರ್ ಕಾರ್ಡ್ ಮಾಡಿಸಿದ್ರೋ ತಿರ್ಗಾ ಪುನಃ ಅಲ್ಲೇ ವಿಸಿಟ್ ಕೊಡಿ, ಯಾಕಂದರೆ ಅಲ್ಲೇ ಮಾಡ್ತಾ ಇರೋದು. ಲೇಬರ್ ಕಾರ್ಡ್ ಮೇಲೆ ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ, ಅದು ಮನೇಲಿ ಅಪ್ಲೈ ಮಾಡ್ಕೊಳ್ಳೋಕೆ ಬರಲ್ಲ. ಸೊ ಹಾಗಾಗಿ ಅದು ಯಾಕಂದರೆ ಮನೇಲಿ ಅಪ್ಲೈ ಮಾಡ್ಕೋಬೋದು, ಬಟ್ ಅದಕ್ಕೆ ಸ್ಯಾಲ್ರಿ ಸ್ಲಿಪ್ ಎಲ್ಲ ಬೇಕು. ಸೊ ಹಾಗಾಗಿ ನೀವು ಎಲ್ಲಿ ಲೇಬರ್ ಕಾರ್ಡ್ ಮಾಡಿಸಿದ್ರೋ ಅಲ್ಲೇ ಹೋಗಿ ನೀವು ಮಾಡಿಸ್ಕೊಳ್ಳಿ, ಈಸಿ ಆಗುತ್ತೆ. ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಪ್ಲೀಸ್ ಇದಕ್ಕೊಂದು ಲೈಕ್ ಬೇಕೇ ಬೇಕು, ಮತ್ತು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಐ ಹಂಬಲ್ ರಿಕ್ವೆಸ್ಟು,
ಓಕೆನಾ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಹೊಸ ಕಂಟೆಂಟ್ ಒಂದೇ ಮತ್ತೆ ನಾಳೆ ಸಿಗ್ತೀನಿ. ಓಕೆನಾ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.